ತಗೊಳ್ಳಂತ ನಿಮ್ಗೆ ಏನಾದರೂ ಬೇಕು ಅಂತೇಳಿ ನಾನು ಆರ್ಡರ್ಸ್ ತಗೋತಾ ಇದ್ದೀನಿ. ಐ ಕ್ಯಾನ್ ಡೂ ಇಟ್ ಫಾರ್ ಯು. ತಗೋತಾ ಇದ್ದೀನಿ ಕರೆಕ್ಟಾಗಿ ಅಂತ. ಐ ಕನ್ವಿನ್ಸ್ಡ್ ಹಿಮ್ ದ್ಯಾಟ್ ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ ಅಂತ ಅವನಿಗೆ ಸ್ವಲ್ಪ ಮಂಗ ಮಾಡಿ ಜಲ್ಜೀರಾ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಜಾಲಿ ಫಿಶ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ನೀವೆಲ್ಲ ನನ್ನ ತಮ್ಮನೆಲ್ಲ ನೋಡಿರ್ತೀರ. ಇದು ಒಂದು ಕುಕಿಂಗ್ ವಿಡಿಯೋ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ಸೋ ಪ್ಲೀಸ್ ಇಗ್ನೋರ್ ಮೈ ಮೆಸ್ಸಿ ಕಿಚನ್ ಅಂಡ್ ಆಲ್. ಇವತ್ತು ನಾನು ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ವರ್ಕ್ ಜಾಸ್ತಿ ಇದೆ ಕಾರಣ ಸ್ವಲ್ಪ ಮೆಸ್ಸಿಯಾಗೇ ಇದೆ. ಇವತ್ತು ಏನು ಮಾಡ್ತಾಯಿದ್ದೀನಿ ನಾನು ಅಂತಂದರೆ ಇಟ್ಸ್ ತುಂಬ ಟಫ್. ಏನು ಅಂದರೆ ಇಟ್ಸ್ ಜಲ್ಜೀರಾ. ಇವಾಗ ಸಂಜೆ ಆಲ್ಮೋಸ್ಟ್ ನಾನು ವರ್ಕ್ ಮುಗಿದಿದೆ. ನನಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಲೈಟಾಗಿ ಅಂತ ಅನಿಸಿದೆ. ಸೊ ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಆರ್ಡರ್ ಮಾಡ್ಬೋದಿತ್ತು, ಬಟ್ ಆರ್ಡರ್ ಮಾಡೋದಕ್ಕೆ ನನಗೆ ಆಲ್ಮೋಸ್ಟ್ 1 hour ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂದರೆ ಇದು ತಗೊಳ್ಳ ಅಂತ ನಾನು ಆರ್ಡರೇ ಮಾಡಲ್ಲ. ಸೊ ಯಾವಾಗಲೂ ಏನಾಗುತ್ತೆ 1 hour ಅಲ್ಲೇ ಸ್ಪೆಂಡ್ ಆಗಿ ನನಗೆ ಹೊಟ್ಟೆ ಹಸಿವೆ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೂ ಹೊಟ್ಟೆ ಹಸಿವೆ ಹೋಗೋಕ್ಕೂ ಮುಂಚೆನೇ ನಾನೇನಾದ್ರು ಮಾಡ್ಕೊಳ್ಳೋಣ ಡಿಸೈಡ್ ಮಾಡಿದೆ. ನನ್ನ ಹತ್ರ ಇದ್ದು ಮಖಾನ, ಸೊ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಮಖಾನದಲ್ಲಿ ಏನಾದ್ರು ಒಂದು ಚಾಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಮಿಸ್ಸಾಗಿ ಜಲ್ಜೀರಾ ಪೌಡರ್ ತಂದಿದ್ದೆ. ಸೊ ಅದನ್ನು ಕೂಡ ಮಾಡೋಣ. ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಇದನ್ನು ಓದ್ಕೊಂಡು ಹೆಂಗೆ ಮಾಡೋದು ಅಂತ ನೋಡಿ ಮಾಡೋಣ ಅಂತ. ಆಲ್ಸೋ ಇನ್ನೊಂದೇನು ಅಂದರೆ ಈ ಜಲ್ಜೀರಾ ಪೌಡರ್ ಏನಿದೆಯಲ್ಲ ಇದನ್ನು ನಾನು ಮಿಸ್ಸಾಗಿ ತೊಗೊಂಬಂದಿದ್ದೀನಿ ಗೈಸ್. ಇದು ನಾನು ಜೀರಾ ಪೌಡರ್ ತೊಗೋಬೇಕು ಅಂತ ಹೋಗಿದ್ದೆ ಮಾರ್ಟ್ಗೆ. ಅಲ್ಲಿ ಆ್ಯಕ್ಚುಲಿ ನಾನು ಆ ಒಂದು ಏನಂತಾರೆ ಸ್ಟ್ಯಾಂಡಲ್ಲಿ ನಾನು ಜೀರಾ ಪೌಡರೇ ನೋಡಿದ್ದೆ. ಬಟ್ ಯು ನೋ ದ ದೇಸಿ ಇಂಡಿಯನ್ ಸ್ಟಫ್ಸ್ ಫಸ್ಟ್ ಪ್ಯಾಕೆಟ್ ನಾನು ತಗೊಳ್ಳಿಲ್ಲ, ಯಾಕೆಂದರೆ ಎಲ್ಲರೂ ಮುಟ್ಟಿ ಮಾಡಿಬಿಟ್ಟಿರ್ತಾರೆ ಅಂತ. ಸೊ ಐ ಥಾಟ್ ಹಿಂದೆಗಡೆಯಿಂದ ಸೀದಾ ಎತ್ಕೊಂಡೆ, ಬುಟ್ಟಿಗೆ ಹಾಕ್ಕೊಂಡೆ, ಮನೆಗೆ ಬಂದೆ, ಭೂಮ್ ಇಟ್ಸ್ ಜಲ್ಜೀರಾ. ಬಟ್ ಇವಾಗ ನಾನು ಇದನ್ನು ನಾನು ಬೇಕಂತ ತಂದಿಲ್ಲ ಅಂತ ನನ್ನ ಹಸ್ಬೆಂಡಿಗೆ ಗೊತ್ತಾದರೆ ಸೊ ಹಿಲ್ ಟ್ರಾಲ್ ಮೀ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಇದನ್ನು ಇಂಟೆನ್ಷನಲಿ ತಂದಿದ್ದೀನಿ ಅಂತಂದರೆ. ಸೊ ಅವನಿಗೂ ಸ್ವಲ್ಪ ಶಾಕ್ ಆಯಿತು, ಇಂಟೆನ್ಷನಲಿ ಜಲ್ಜೀರಾ ಏನಕ್ಕೆ ತೊಗೊಂಡ್ಲು ಅಂತ. ಐ ಕನ್ವಿನ್ಸ್ಡ್ ಹಿಮ್ ದ್ಯಾಟ್ ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ ಅಂತ ಅವನಿಗೆ ಸ್ವಲ್ಪ ಮಂಗ ಮಾಡಿ ಜಲ್ಜೀರಾ ತಗೊಂಡಿದ್ದೀರಿ. ಸೊ ಇದನ್ನು ಮಾಡೋದಕ್ಕೆ ನಮಗೆ 1 ಟೀಸ್ಪೂನ್ ಬೇಕಂತೆ ಜಲ್ಜೀರಾ ಪೌಡರು. ಸೊ ಅದನ್ನು ನಾವು ವಾಟ್ರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು. ಬೇಕಂದರೆ ಮಿನಿಟ್ ರೈಸ್ ಪುದೀನ ಬೇಕಂತೆ, ಪುದೀನಾನೇ ಇಲ್ಲ. ಸೊ ಓಕೆ, ಜಲ್ಜೀರಾ ವಿತೌಟ್ ಪುದೀನ. ಸೊ ನಾನು ಮಾಡ್ತಾ ಇರೋದು. ಇನ್ನು ಮಿಕ್ಕಿದ್ದೇನಿಲ್ಲ, ನಾರ್ಮಲ್ ಲೆಮನ್ ಆ್ಯಂಡ್ ಆಲ್ ಇದೆ. ಸೊ ಅದನ್ನು ಹಾಕೊಂಡು ಕುಡಿಯೋದು. ಟೇಸ್ಟ್ ಹೆಂಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ. ಇದನ್ನು ಮಾಡೋಕ್ಕೂ ಮುಂಚೆ ಇಲ್ಲಿ ಗೋಬರ್ದಸ್ ಮಖಾನ, ಇದು ವೆರಿ ಈಸಿ. ನಾನು ಇದಕ್ಕೆ ಜಾಸ್ತಿ ಮಸಾಲ ಅದು ಏನು ಆ್ಯಡ್ ಮಾಡೋ, ಜಸ್ಟ್ ಒಂದು ತವಾಲ್ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ಪಾಪ್ಕಾರ್ನ್ ಥರ ತಿಂತೀನಿ. ಸೊ ಇಟ್ಸ್ ಹೆಲ್ದಿ ಆಲ್ಸೋ, ಚೆನ್ನಾಗೂ ಇರುತ್ತೆ ಟೇಸ್ಟ್. ಅದಕ್ಕೆ ಸ್ವಲ್ಪ ಗೀ ಹಾಕ್ಕೋಬೇಕು. ಗೀ ಹಾಕ್ಕೊಂಡು ಇದನ್ನು ಆ್ಯಡ್ ಮಾಡಿ ಸ್ಪೈಸಸ್ ಆ್ಯಡ್ ಮಾಡಿದ್ರೆ ಮುಗಿದೋಯ್ತು. ಸೊ ಇದನ್ನು ಯೂಶಲಿ ಏನೋ ಲೋಟಸ್ ಸೀಡ್ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋಂಗೆ ಇದು ಲೋಟಸ್ ಸೀಡ್ ಅಲ್ಲ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನೋಡಿದ್ದೇನೆ ಇದೆಲ್ಲ ಆ್ಯಕ್ಚುಲಿ ಅಂತ, ಬಟ್ ಐ ಡೋಂಟ್ ನೋ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಐ ನೀಡ್ ಸಾಕು. ಸೊ ನಾನು ಕುಕ್ಕಿಂಗ್ ಹೆಂಗೆ ಇಂಟ್ರೊಡ್ಯೂಸ್ ಆಯಿತು ಅಂತಂದರೆ, ನಮ್ಮ ಅಪ್ಪ ಅಮ್ಮ ಇಬ್ಬರು ಕುಕ್ ಮಾಡ್ತಾರೆ. ಸೊ ಅವರು ನೋಡ್ತಾ ನನಗೂ ಕುಕ್ಕಿಂಗ್ ಇಸ್ ಲೈಕ್ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಟ್ ಬೆಳೀತಾ ಹೆಂಗಾಯಿತು ಅಂದರೆ, ನಮ್ಮ ಮನೆಯಲ್ಲಿ ನಮ್ಮಮ್ಮ ಆಚೆ ಎಲ್ಲಾದರೂ ಹೋದರೆ ನಮ್ಮಪ್ಪನೇ ಕುಕ್ ಮಾಡ್ತಾಯಿದ್ರು. ಸೊ ನಾನೇನು ಯೂಶ್ವಲಿ ಏನು ಮಾಡ್ತಾ ಇರಲಿಲ್ಲ, ಆ್ಯಂಡ್ ನಾನು ಮಾಡಿದ್ದವ್ರು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ನಮ್ಮಮ್ಮ ನಮ್ಮಪ್ಪ ಇದ್ದರು ಇಲ್ಲಂದ್ರೆ ನಮ್ಮಮ್ಮನೇ ಅಡುಗೆ ಮಾಡೋರು. ಈಗ ಯೂಸ್ ಟು ದಟ್ ಥಿಂಗ್. ಓಕೆನಾ, ನಮಗೆ ನಾವೇನು ಕುಕ್ ಮಾಡಬೇಕು ಅನ್ನೋದೇನಿರಲಿಲ್ಲ. ಬಟ್ ನನಗೂ ಕುಕಿಂಗ್ ಮಾಡೋಕ್ಕೆ ಬರುತ್ತೆ, ಐ ಕ್ಯಾನ್ ಆಲ್ಸೋ ಟ್ರೈ ಅಂತ ನನಗನ್ಸಿದ್ದು ಯಾವಾಗ ಅಂತಂದರೆ
ಒಂದ್ಸಲ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಎಲ್ಲೋ ಆಚೆ ಹೋಗಿದ್ರು, ನಾನು ಮನೇಲೇ ಇದ್ದೆ. ಸೊ ಅವಾಗ ನಾನು ಟ್ರೈ ಮಾಡಿದ ರೆಸಿಪಿ ಬಂದುಬಿಟ್ಟು ಟೊಮೊಟೊ ಬಾತ್. ಆ ಟೊಮೊಟೊ ಬಾತ್ ಬಂದುಬಿಟ್ಟು ಯೂಟ್ಯೂಬ್ ಅವಾಗೆಲ್ಲ ಏನೂ ಇರಲಿಲ್ಲ. ನಾನೇ ನಮ್ಮಮ್ಮ ಏನಾಗ್ತಾ ನೋಡ್ಕೊಂಡು ಮಾಡೋಣ ಅಂತ ಮಾಡಿ 1 ಲೋಟ ಅಕ್ಕಿಗೆ ನಾನು ಒಂದು 4 ಲೋಟ ನೀರು ಹಾಕ್ಬಿಟ್ಟು ಅದನ್ನು ಬಿಸಿಬೇಳೆ ಬಾತ್ ಮಾಡಿಬಿಟ್ಟಿದ್ದೆ. ಸೊ ಆವತ್ತಿಂದ ನನಗೆ ಈ ಬಾತ್ ಇದೆಲ್ಲ ಅಂದರೆ ನನಗೇ ಅನಿಸುತ್ತೆ. ಬಟ್ ಇವಾಗ ಕಲ್ತ್ಕೊಂಡಿದ್ದೀನಿ ಚೆನ್ನಾಗಿ. ಸೊ ಫಸ್ಟ್ ಎವರ್ ನಾನು ಮಾಡಿದ್ದು ಆ ತಿಂಗಳು. ಆವಾಗ ನನ್ನ ಫ್ರೆಂಡು ಸಹ ಬಂದಿದ್ಲು. ಅವಳು ಅದನ್ನು ನೋಡಿ ತುಂಬ ಖುಷಿ ಪಟ್ಟಿದ್ಲು, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅಂತ. ಅದಾದಮೇಲೆ ಲೈಕ್ ನಾನೆಲ್ಲ ಕಲ್ತ್ಕೊಂಡೆ, ಲೈಕ್ ಬಸ್ಸಾರು, ಮುದ್ದೆ, ರಾಗಿ ರೊಟ್ಟಿ ಇಂದ ಹಿಡಿದು ಎಲ್ಲದು ಐಕೆಂಡು. ಬಟ್ ಫಸ್ಟ್ ಥಿಂಗ್ ಯಾವಾಗಲೂ ಹಂಗೆ ಡಬ್ಬ ಥರ ಇರುತ್ತೆ. ಸೊ ಇವಾಗ ನನಗೆ ಕುಕ್ಕಿಂಗ್ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಏನಕ್ಕೆ ಅಂತಂದರೆ ಅಡುಗೆ ಮಾಡೋದಕ್ಕೆ ಈಸಿ, ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಓಕೆನಾ. ಬಟ್ ಏನು ಅಡುಗೆ ಮಾಡಬೇಕು ಅಂತ ಚೂಸ್ ಮಾಡಿದೆ ಗೊತ್ತಾ, ಇಟ್ಸ್ ರಿಯಲಿ ಟಫ್. ಯಾಕೆಂದರೆ ಈಗ ನಾನು ಒಬ್ಬಳೇ ಇದ್ರೂ ಒಂಥರ ಫೀಲ್, ಹೆಂಗೆ ಇದು ಮಾಡಿಕೊಂಡ್ರೆ ಸಾಕು ನಾನು ಒಬ್ಳಿಗಲ್ವಾ ಅಂತಲೂ ಒಂದು ಫೀಲ್ ಇರುತ್ತೆ. ಜೊತೆಲಿ ಹಸ್ಬೆಂಡ್ ಇದ್ರೂ ಉಪ್ಪಿಟ್ಟು ತಿಂದರೆ ನಾನು ಉಪ್ಪಿಟ್ಟು ತಿನ್ನಲ್ಲ, ಅವ್ನು ಪುಳಿಯೋಗರೆ ತಿಂದರೆ ನಾನು ಪುಳಿಯೋಗರೆ ತಿನ್ನಲ್ಲ. ಸೊ ಇಬ್ರಿಗೂ ಮ್ಯೂಚುವಲ್ ಆಗಿ ಒಂದು ಇಷ್ಟ ಆಯಿತು ಅಂದರೆ ಟೈಮ್ ಆಗೋಗಿರುತ್ತೆ, ಪೇಷನ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ವಿಲ್ ಲೀವ್ ಅಟ್ ದಟ್ ಟೈಮ್. ಹಾಗಾಗಿ ಸೊ ನನಗೆ ಕುಕ್ಕಿಂಗ್ ಅಂದರೆ ಅನಿಸ್ತಾ ಇರುತ್ತೆ. ಬಟ್ ನನ್ನ ಹಸ್ಬೆಂಡ್ ಈಗ ಕಲ್ತ್ಕೊತಿದ್ದಾನೆ, ಸೊ ಅವ್ನು ಮಾಡ್ತಾ ಇದ್ದಾನೆ. ನಾನು ಸ್ವಲ್ಪ ಕಲ್ತ್ಕೊಂಡು, ಅಂದರೆ ನನಗೆ ಗೊತ್ತಿರೋ ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ. ಯಾಕೆಂದರೆ ನನಗೆ ಕುಕ್ಕಿಂಗ್ ಹಾಕ್ಬಿಡ್ತಾರೆ, ನೀನು ಹೆಂಗೂ ಚೆನ್ನಾಗಿ ಮಾಡ್ತೀಯಾ, ಮಾಡು ಅಂತ. ಅದಕ್ಕೆ ನಾನು ಜಾಸ್ತಿ ಮಾಡೋಕೆ ಹೋಗಲ್ಲ. ನಂಗೆ ಗೊತ್ತಿಲ್ಲ, ನೀನೇ ಮಾಡಿಬಿಡು ಅಂತ ಅವನಿಗೆ ಸ್ವಲ್ಪ ಡೌ ಮಾಡಿ ಅವನ ಕೈಲೇ ಮಾಡಿಸ್ಬಿಡ್ತೀನಿ. ಸೊ ಇಟ್ಸ್ ಅ ಟಿಪ್. ಸೊ ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ, ಓಕೆನಾ, ಜೊತೆಲಿ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪೆಪ್ಪರ್ ಸ್ವಲ್ಪ ಚಟ್ಪಟ ಖಾರ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ, ನಿಮಗೆ ಎಷ್ಟು ಬೇಕೋ, ಮೈ ಗಾಡ್ ಇಲ್ಲಿ ಕರೆಕ್ಟಾಗಿ ಹೇಳಿದ್ರು. ಇನ್ನು ಸಾಕು ಅಷ್ಟು. ನೀವು ಜಾಸ್ತಿ ಖಾರ ತಿಂತೀರ ಅಂದರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ, ಸಾಕು ಅಷ್ಟೇ. ಇದನ್ನು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ. ಇದಕ್ಕೆ ರೆಡ್ ಚಿಲ್ಲಿ ಹಾಕೋಬೇಕು, ನಾನು ಲಾಸ್ಟ್ಗೆ ಹಾಕೋತೀನಿ, ಯಾಕೆಂದರೆ ಅದೆಲ್ಲ ಕಪ್ಪಗಾಗ್ಬಿಡುತ್ತೆ, ಓಕೆನಾ. ಜೊತೆಲಿ ಐ ಆಮ್ ಗೋನಾ ಯೂಸ್ ದಿಸ್ ಗಾರ್ಲಿಕ್ ಪೌಡರ್ ಆಸ್ ವೆಲ್. ಫ್ಲೇವರ್ಫುಲ್ ಆಗಿರುತ್ತೆ ಅಂತ ಅಷ್ಟೇ, ನೀವು ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ನನಗೊಂದು ಸ್ವಲ್ಪ ಗಾರ್ಲಿಕ್ ಇಷ್ಟ, ಹಾಗಾಗಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾ ಇದ್ದೀನಿ, ಖಾರಕ್ಕಷ್ಟೇ. ನೀವು ಡೈರೆಕ್ಟಾಗಿ ಪೌಡರ್ ಕೂಡ ಹಾಕ್ಕೋಬೋದು. ಆ್ಯಕ್ಚುಲಿ ಇದನ್ನು ನೀವು ಚುರುಮುರಿ ಥರನೂ ಮಾಡ್ಕೋಬೋದು, ಈರುಳ್ಳಿ, ಕ್ಯಾರೆಟು ಅದು ಇದು ಎಲ್ಲ ಹಾಕ್ಕೊಂಡು ಆ ಥರನೂ ಮಾಡ್ಕೊಂಡು ತಿನ್ಬೋದು. ನನಗೆ ಇವಾಗ ಟೈಮ್ ಇಲ್ಲ, ಸೊ ಅರ್ಜೆಂಟಾಗಿ ತಿನ್ನಬೇಕು. ಸೊ ಹಂಗಾಗಿ ನಾನು ಹಾಗೆ ಪಾಪ್ಕಾರ್ನ್ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ. ಇವಾಗ ಇದಾಗಿದೆ ಆ್ಯಕ್ಚುಲಿ, ಚೆನ್ನಾಗಿದೆ. ಸೊ ಜ್ಯೂಸ್ ಮಾಡಿಕೊಂಡು ತಿನ್ನೋಣ. ಸೊ ಇದರಲ್ಲಿರೋ ಥರ 1 ಲೋಟ ನೀರು ತೊಗೊಂಡಿದ್ದೀನಿ, ಆ್ಯಂಡ್ ಸೀಸರ್ ಕೂಡ ಇದೆ. ಉಪ್ಸ್, ಸಾರಿ. ಸೊ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಪೌಡರ್ ಅಂತೆ, ಐ ಆಮ್ ಶೋರ್ ತಗೋತಾ ಇದ್ದೀನಿ ಕರೆಕ್ಟಾಗಿ ಅಂತ. ಸೊ ಸಾರಿ ಗೈಸ್, ನಾನು ಮೆಸ್ಸಿಯಾಗಿಲ್ಲ ಅಂದರೆ ಹೆಂಗೆ ಸಾಧ್ಯ? ಐ ಆಮ್ ನಾಟ್ ಶೋರ್ ಇದು 1 ಸ್ಪೂನ್ ಇದೆ ಅಂತ, ಬಟ್ ಯಾ ನೋಡಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ದೇವ್ರೆ, ಬರೀ ಒಂದು ಜಲ್ಜೀರಾ ಮಾಡ್ಕೊಳ್ಳೋದಕ್ಕೆ ಈ ಲೆವೆಲ್ ಮೆಸ್ಸಿ. ಇನ್ನೇನಾದರೂ ಬಿರಿಯಾನಿ ಮಾಡಿಬಿಟ್ರೆ ಯಾವ ಕತೆನೋ ಗೊತ್ತಿಲ್ಲ. ಸೊ ಗೈಸ್, ಏನೇನು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ತುಂಬ ಏನು ರಾಕೆಟ್ ಸೈನ್ಸ್ ಇಲ್ಲ, ಜಸ್ಟ್ ನೀರು, 1 ಸ್ಪೂನ್ ಪೌಡರ್ ಆ್ಯಡ್ ಮಾಡಬೇಕು. ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಏನೇನು ಹೇಳೋಕ್ಕಾಗಲ್ಲ. ಇಟ್ಸ್ ನಾಟ್ ಅ ಪೇಡ್ ಪ್ರಮೋಷನ್, ತುಂಬ ಚೆನ್ನಾಗಿ ಬಂದಿದೆ, ಓಕೆನಾ. ಮೇ ಬಿ ಏನೋ ಮಿಸ್ ಆಗಿದೆ ಅನಿಸ್ತಿದೆ, ಲೆಮನ್ ಮರ್ತ್ಬಿಟ್ಟಿದೆ ಗಾಯ್ಸ್. ಸೊ ಹಂಗಾಗಿ ಅದು ಸ್ವಲ್ಪ ವಿಯರ್ ಟೇಸ್ಟ್ ಇತ್ತು, ಸೊ ಲೆಮನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಟ್ರೈ ಮಾಡ್ತೀನಿ ಹೆಂಗಿದೆ ಅಂತ.
ಸೊ ಗೈಸ್, ಇದಾಗಿತ್ತು ಇವತ್ತು ನನ್ನ ಸ್ನ್ಯಾಕ್ ರೆಸಿಪಿ. ಐನೋ ತುಂಬ ಕಷ್ಟ ಅಂತ ಮನೇಲೆಲ್ಲ ಟ್ರೈ ಮಾಡಕ್ಕೆ ಹೋಗ್ಬಿಡಿ. ನಿಮ್ಗೆ ಏನಾದರೂ ಬೇಕು ಅಂತೇಳಿ ನಾನು ಆರ್ಡರ್ಸ್ ತಗೋತಾ ಇದ್ದೀನಿ. ಐ ಕ್ಯಾನ್ ಡೂ ಇಟ್ ಫಾರ್ ಯು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್.